ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಪ್ರಸಿದ್ಧವಾದ ಶಕ್ತಿ ದೇವತೆಯ ಕ್ಷೇತ್ರದ ಬಗ್ಗೆ ಮಾತಾಡೋಣ. ನಮಸ್ಕಾರ. ಖಂಡಿತ. ಕರ್ನಾಟಕದ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ. ನಮ್ಮ ಹತ್ರ ಒಂದು ಯೂಟ್ಯೂಬ್ ಸ್ಕ್ರಿಪ್ಟ್ನ ಕೆಲವು ಭಾಗಗಳಿವೆ. ಅದನ್ನ ನೋಡ್ಕೊಂಡು ಈ ಸ್ಥಳದ ಬಗ್ಗೆ ಆಳವಾಗಿ ತಿಳಿಯೋಣ. ಇದು ಇರೋದು ಬೆಳಗಾವಿ ಜಿಲ್ಲೆಯ ಸೌದತ್ತಿಯಲ್ಲಿ. ಪರಾಶಕ್ತಿಯ ರೂಪ ಅಂದ್ರೆ ಪರಶುರಾಮನ ತಾಯಿ ರೇಣುಕಾ ಯಲ್ಲಮ್ಮ ಅಂತ ಇಲ್ಲಿನ ದೇವತೆ. ಹೌದು, ಇದು ಬಹಳ ಪುರಾತನವಾದ ಪ್ರಸಿದ್ಧವಾದ ಕ್ಷೇತ್ರ. ಇದಕ್ಕೆ ಅದರದೇ ಆದ ಒಂದು ಇತಿಹಾಸ ಇದೆ, ನಂಬಿಕೆಗಳು ಇವೆ. ಹೌದು, ಈ ಜಾಗ ಸಹ್ಯಾದ್ರಿ ಬೆಟ್ಟಗಳ ಸಾಲು ಇದೆಯಲ್ಲ, ಅದರ ಹತ್ರ ಇದೆ. ಇಲ್ಲಿ ರೇಣುಕಾದೇವಿ ತಪಸ್ಸು ಮಾಡಿದ್ರು ಅಂತ ಒಂದು ನಂಬಿಕೆ. ಓ ಹಾಗುನಾ. ಆಮೇಲೆ ಪ್ರತಿ ವರ್ಷ ಭರಣಿ ನಕ್ಷತ್ರ ಬಂದಾಗ ಮತ್ತೆ ಮಾರ್ಗಶಿರ ಹುಣ್ಣಿಮೆ ದಿನ ಅವಾಗ ದೊಡ್ಡ ಪೂಜೆ ಉತ್ಸವ ಎಲ್ಲ ನಡೆಯುತ್ತೆ. ಅಂದ್ರೆ ಆ ನಿರ್ದಿಷ್ಟ ದಿನಗಳಲ್ಲಿ ತುಂಬಾ ವಿಶೇಷವಾಗಿರುತ್ತೆ. ಹೌದು ಹೌದು, ಜನ ಸಾಗರವೇ ಸೇರುತ್ತೆ ಆ ಸಮಯದಲ್ಲಿ. ಅಲ್ಲಿನ ಆಚರಣೆಗಳ ಬಗ್ಗೆ ಮಾತಾಡೋದಾದ್ರೆ ಉಡಿ ತುಂಬೋದು ಅಂತ ಒಂದು ಹೇಳ್ತಾರಲ್ಲ, ಹೌದು ಹೌದು, ಅದು ಬಹಳ ಮುಖ್ಯ ಅನ್ಸುತ್ತೆ. ಖಂಡಿತ. ಉಡಿ ತುಂಬೋದು ಒಂದು ಪ್ರಮುಖವಾದ ಸೇವೆ, ಭಕ್ತಿಯ ಸಂಕೇತ ಅದು. ಅದ್ರ ಜೊತೆಗೆ ಜೋಕುಮಾರ, ಶಿಲಾಂಬರಿ ಅಂತ ಜಾತ್ರೆಗಳೂ ಆಗ್ತವೆ. ಜಾತ್ರೆಗಳೂ ಇವೆ. ಹೌದು. ಆದ್ರೆ ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಗಮನ ಸೆಳೆಯೋದು ಅಂದ್ರೆ ನೈವೇದ್ಯ ಅಂತ ಒಂದು ಪದ್ಧತಿ ಇದೆ. ನೈವೇದ್ಯ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಹೇಗೆ ಅಂದ್ರೆ ಇದರಲ್ಲಿ ದೇವಿಗೆ ಕೋಳಿ ಮಾಂಸ, ಕೆಲವೊಂಗೆ ಮದ್ಯವನ್ನು ನೈವೇದ್ಯವಾಗಿ ಅರ್ಪಿಸ್ತಾರೆ. ಏನು, ಮಾಂಸ ಮದ್ಯದ ನೈವೇದ್ಯನ? ಅಬ್ಬಾ, ಇದು ಇದು ತುಂಬಾನೇ ವಿಭಿನ್ನವಾಗಿದೆ ಅಲ್ವಾ? ಹೌದು, ಇದು ಬೇರೆ ಕಡೆ ನಾವು ಅಷ್ಟು ಸಾಮಾನ್ಯವಾಗಿ ನೋಡೋದೀಗ. ಇದು ಇಲ್ಲಿನ ಒಂದು ಸ್ಥಳೀಯ ವಿಶಿಷ್ಟ ಸಂಪ್ರದಾಯ. ಪರಶುರಾಮನ ತಾಯಿ ಅಂತ ಪುರಾಣದಲ್ಲಿ ಬರುವ ದೇವಿಗೆ ಈ ತರದ ಆಚರಣೆ, ಇದು ಹೇಗೆ ಹೇಗೆ ಸಂಬಂಧಪಟ್ಟಿರ್ಬೋದು? ಸ್ಕ್ರಿಪ್ಟ್ನಲ್ಲಿ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇತ್ತಾ? ಸ್ಕ್ರಿಪ್ಟ್ನಲ್ಲಿ ನೇರವಾಗಿ ಕಾರಣ ಕೊಟ್ಟಿಲ್ಲ. ಆದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಪುರಾಣದ ಕಥೆಗಳು, ಆಮೇಲೆ ಸ್ಥಳೀಯ ಜನರ ನಂಬಿಕೆಗಳು, ಆಚರಣೆಗಳು ಇವೆಲ್ಲ ಕಾಲಕ್ರಮೇಣ ಒಂದಕ್ಕೊಂದು ಸೇರ್ಕೊಂಡು ಹೋಗ್ತವೆ. ಈ ನೇವಿಡೆಯಂತಹ ಆಚರಣೆಗಳು ಬಹುಶಃ ಆ ದೇವತೆಯ ಮೂಲ ಆರಾಧನೆ ಇದೆಯಲ್ಲ, ಅದು ಪುರಾಣದ ಕಥೆ ಬರೋಕು ಮುಂಚಿನ ಜಾನಪದ ಪದ್ಧತಿ ಆಗಿರ್ಬೋದು. ಓ ಹಾಗಿರ್ಬೋದು. ಅದು ಇವತ್ತಿಗೂ ಮುಂದುವರೆದುಕೊಂಡು ಬಂದಿದೆ. ಆಮೇಲೆ ಇಲ್ಲಿಗೆ ಬಂದ ಭಕ್ತರು ಹತ್ರದಲ್ಲೇ ಮಲೆ ಮಹದೇಶ್ವರ ಬೆಟ್ಟ ಇದೆಯಲ್ಲ, ಅಲ್ಲಿಗೂ ಹೋಗಿ ಬಂದ್ರೆ ಇನ್ನೂ ಪುಣ್ಯ ಅಂತಾರೆ. ಇದು ತುಂಬಾ ಆಸಕ್ತಿಕರವಾಗಿದೆ. ಅಂದ್ರೆ ಪುರಾಣದ ಹಿನ್ನೆಲೆ ಒಂದು ಕಡೆ, ಇನ್ನೊಂದು ಕಡೆ ಸ್ಥಳೀಯ ವಿಶಿಷ್ಟ ಆಚರಣೆಗಳು, ಇವೆರಡೂ ಸೇರಿ ಭಕ್ತರ ಅನುಭವವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಅನ್ಬೋದು. ಖಂಡಿತವಾಗಿಯೂ. ನಮ್ಮ ಹತ್ರ ಇದ್ದ ಆ ಸ್ಕ್ರಿಪ್ಟ್ನಲ್ಲಿ ಒಬ್ಬ ಭಕ್ತರ ಅನುಭವನೂ ಇತ್ತು. ಯಲ್ಲಮ್ಮನ ದಯೆಯಿಂದ ನನ್ನ ಬದುಕೇ ಬದಲಾಯಿತು ಅಂತ. ಹೌದು ಹೌದು, ಆ ನಂಬಿಕೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಜನರ ವೈಯಕ್ತಿಕ ಅನುಭವಗಳೇ ಇಂತಹ ತೀರ್ಥಕ್ಷೇತ್ರಗಳಿಗೆ ಒಂದು ರೀತಿ ಜೀವ ತುಂಬೋದು. ಹೌದು, ಅವರ ನಂಬಿಕೆಯ ಶಕ್ತಿ ಅದು. ಖಂಡಿತ. ಅವರ ಬದುಕಿನ ಮೇಲೆ ಅದು ಬೀರುವ ಪ್ರಭಾವಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಸರಿ, ಇಷ್ಟೆಲ್ಲ ವಿಶೇಷತೆಗಳನ್ನ ಕೇಳಿದ್ಮೇಲೆ ಯಾರಾದ್ರೂ ಹೋರ್ಬೇಕು ಅನ್ಕೊಂಡ್ರೆ ಹೇಗೆ ತಲುಪಬಹುದು? ಪ್ರಯಾಣದ ಬಗ್ಗೆನೂ ಸ್ವಲ್ಪ ಮಾಹಿತಿ ಇತ್ತಲ್ವಾ? ಹೌದು, ಮುಖ್ಯವಾಗಿ ದೊಡ್ಡ ನಗರಗಳಿಂದ ಸಂಪರ್ಕ ಇದೆ. ಬೆಳಗಾವಿಯಿಂದ ಸುಮಾರು 90 ಕಿಲೋಮೀಟರ್ ಆಗತ್ತೆ. ಓಕೆ. ಆಮೇಲೆ ಧಾರವಾಡದಿಂದ ನೋಡಿದ್ರೆ ಒಂದು 110 ಕಿಲೋಮೀಟರ್ ದೂರದಲ್ಲಿದೆ. ರೈಲು, ಬಸ್ಸು ಎಲ್ಲ ವ್ಯವಸ್ಥೆ ಇರುತ್ತಾ? ಹೌದು ಹೌದು, ಸಾರಿಗೆ ವ್ಯವಸ್ಥೆ ಚೆನ್ನಾಗಿದೆ. ಬಸ್ಸುಗಳು ನೇರವಾಗಿ ಸೌದತ್ತಿಗೆ ಹೋಗ್ತವೆ. ರೈಲಿನಲ್ಲೂ ಹೋಗಿ ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮಾಡ್ಕೋಬಹುದು. ದೇವಸ್ಥಾನ ತೆರೆದಿರೋ ಸಮಯ ಅದು ಮುಖ್ಯ. ಹೌದು, ಬೆಳಗ್ಗೆ ಸುಮಾರು 5:30ಕ್ಕೆ ತೆರೀತಾರೆ. ರಾತ್ರಿ 9 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಇರುತ್ತೆ. ಹಬ್ಬದ ದಿನಗಳಲ್ಲಿ ಖಂಡಿತ ಜನ ಜಾಸ್ತಿ ಇರ್ತಾರಲ್ವಾ? ಹೌದು, ದಸರಾ, ಯುಗಾದಿ, ಶಿವರಾತ್ರಿ ಈಗೆಲ್ಲ ವಿಶೇಷ ಪೂಜೆಗಳು ಇರೋದ್ರಿಂದ ಜನಜಂಗುಳಿಯೇ ಇರುತ್ತೆ. ಹೋಗೋರು ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಒಳ್ಳೆಯದು. ಸರಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ದೇವಾಲಯದ ಆವರಣದ ಒಳಗೆ ಫೋಟೋ ತೆಗೆಯೋ ಹಾಗೆ ಇಲ್ಲ. ಅದು ಇತಿಹಾಸ, ಪುರಾಣ, ಆಮೇಲೆ ಉಡಿ, ನೇವಿಡಿಯಂಥ ತುಂಬಾ ವಿಶಿಷ್ಟವಾದ ಆಚರಣೆಗಳು, ಜನರ ಅಚಲವಾದ ನಂಬಿಕೆ ಇವೆಲ್ಲ ಸೇರಿರೋ ಒಂದು ಅದ್ಭುತವಾದ ಜಾಗ. ಹೌದು, ನೀವು ಹೇಳಿದ್ದು ಪೂರ್ತಿ ಸರಿ. ಒಂದು ಕಡೆ ಪರಶುರಾಮನ ತಾಯಿ ಅನ್ನೋ ದೊಡ್ಡ ಪುರಾಣದ ಹಿನ್ನೆಲೆ, ಇನ್ನೊಂದು ಕಡೆ ಈ ನೇವಿಡ್ಯೆಯಂತಹ ಮೊದಲ ನೋಟಕ್ಕೆ ಸ್ವಲ್ಪ ಆಶ್ಚರ್ಯ ಅನಿಸೋ ಸ್ಥಳೀಯ ಆಚರಣೆ. ಇವೆರಡೂ ಒಂದೇ ದೇವತೆಯಲ್ಲಿ ಒಂದೇ ಜಾಗದಲ್ಲಿ ಹೇಗಿಷ್ಟು ಸಹಜವಾಗಿ ಸೇರಿಕೊಂಡು ಲಕ್ಷಾಂತರ ಜನರ ನಂಬಿಕೆಯನ್ನ, ಅವರ ಭಕ್ತಿಯನ್ನ ಇಷ್ಟು ಆಳವಾಗಿ ರೂಪಿಸ್ತವೆ ಅನ್ನೋದು ಅದು ನಿಜಕ್ಕೂ ನಾವು ಯೋಚನೆ ಮಾಡಬೇಕಾದ ಒಂದು ವಿಷಯ. ಖಂಡಿತ. ಈ ಒಂದು ಆಲೋಚನೆಯೊಂದಿಗೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಅನ್ಸುತ್ತೆ.
ಈ ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚು ತಿಳಿಯೋದಿಕ್ಕೆ ಇದೊಂದು ಒಳ್ಳೆ ಆರಂಭ ಅಂತ ಭಾವಿಸ್ತೀನಿ. ಹೌದು, ಧನ್ಯವಾದಗಳು.